ಈ ಸಲ ಏನೋ ಕನ್ನಡ ಒಳಗದೇನೋ ಸುದ್ದಿನ ಇಲ್ಲಲ್ಲ. ಹೌದು, ಮೋಸ್ಟ್ಲಿ ಕ್ಯಾನ್ಸಲ್ ಆಗುತ್ತೆ. ಲಾಸ್ಟ್ ಟೈಮ್ ನಮ್ಮ ಸೀನಿಯರ್ಸ್ ಮಸ್ತ್ ಮಾಡಿದ್ದು, ನಾವು ಈ ಸತಿ ಮಾಡಬೇಕಾ? ಹೋಗ್ಲಿ ಬಿಡ್ಲಿ, ಸುಮ್ಮ ಟೈಮ್ ವೇಸ್ಟ್. ಹಿಂಗ್ಯಾಕಂತಿಲ್ಲ ನೀ? ಮತ್ತೇನ್ಲಿ, ಎಲ್ಲೋದ್ರೂ ಬರೇ ಇಂಗ್ಲೀಷ್ ಅಂತಾರೆ. ಇಂಗ್ಲೀಷ್ ಬರೋರ್ಗೆ ಅಷ್ಟೇ ಕೆಲಸ ಕೊಡ್ತಾರೆ. ಕನ್ನಡದಾಗ ಏನಕ್ಕೆ ಬದ್ನಿಕಾಯಿ? ನಿಮಗೇನು ಗೊತ್ತು, ನನ್ನ ಭಾಷೆ ಬಗ್ಗೆ 20ನೇ ಶತಮಾನದ ಹಿಂದೆಯೇ ನನ್ನ ಭಾಷೆ ಹುಟ್ಟಿತ್ತು. ಕಾವೇರಿಯಿಂದ ಗೋದಾವರಿವರೆಗೆ ಹರಡುವ ಈ ಕಪ್ಪು ಮಣ್ಣಿನ ನಾಡಿ ನನ್ನ ಕರುನಾಡು, ಚಿನ್ನದ ಬೀಡು. ಸುಲಿದ ಬಾಳೆಹಣ್ಣಿನಂತೆ ನನ್ನ ಕನ್ನಡ, ಕ್ಷೀರಸಾಗರದ ಅಮೃತವಿದಂತೆ. ಇಂಥ ಭಾಷೆಗೆ ಅವಮಾನ ಮಾಡ್ತೀರ? ನಾನಂತೂ ಕನ್ನಡ ಬಳಗದಿಂದ ಕನ್ನಡ ಸಂಭ್ರಮ ಮಾಡೇ ಮಾಡ್ತೇನೆ. ಬರೋರು ನನ್ನ ಜೊತೆ ಬರ್ಬೋದು. ಮನಸ್ಸಿದ್ರೆ ಮಾರ್ಗ ಅಂತಾರೆ. ಮನಸ್ಸೇನೇ ಇದೆ, ಆದರೆ ಮಾರ್ಗನೇ ಇಲ್ಲ. ನನ್ನ ಜೊತೆ ನನ್ನ ಸ್ನೇಹಿತರು ಇರ್ತಾರೆ ಅಂದ್ಕೊಂಡೆ, ಆದರೆ ಅವರು ಇಲ್ಲ. ಕೆಲವೊಂದು ಹಾದಿಲಿ ಒಮ್ಮೊಮ್ಮೆ ಒಂಟಿ ಆಗಿಬಿಡ್ತೀವಿ. ನಾನೇ ಕೇಳಿರ್ತಾರ ಇಲ್ಲ, ಮೋಸ್ಟ್ಲಿ ನಾನೇ ಸರಿ ಇಲ್ಲ ಅನಿಸುತ್ತೆ. ಇದೆಲ್ಲ ನನಗಾಗಬೇಕು, ಸುಮ್ಮನೆ ಇರೋದೇ ಒಳ್ಳೆಯದು. ಸ್ಟೇಜ್ ತಯಾರಿ ಮಾಡಕ್ಕೆ ಕರೆಯತ್ತಾರೆ. ಎಷ್ಟೊತ್ತು ಬರೋದು? ಯಾವ ಸ್ಟೇಜ್? ಕನ್ನಡ ಬೆಳಗ್ಗೆ ಸ್ಟೇಜ್. ಆಡಿಷನ್ಸಿಗೆ 16 ಬಂದಾವಂತೆ ಈ ಸಲ. ಓಕೆ, ಇದೆಲ್ಲ ಹೇಗ್ರೂ ಸಾಧ್ಯ ಆಯಿತು? ಅಚ್ಚ, ನನಗೂ ಕನ್ನಡ ಬಗ್ಗೆ ಅಭಿಮಾನ ಐತಿ. ಅಣ್ಣ, ನೀನು ಕರೆದಾಗಲೇ ಬರಬೇಕು ಅನ್ನಿಸ್ತು. ಆದರೆ ಮಾಡೋದು, ತೋರಿಕೆ ಅಭಿಮಾನಕ್ಕಿಂತ ಮಾಡಿ ತೋರಿಸೋ ಅಭಿಮಾನ ಜಾಸ್ತಿ ಇದೆ ನಮಗೆ. ದೋಸ್ತ, ನನಗೂ ಬೆಡ್ದಷ್ಟು ಅಭಿಮಾನ ಐತಿ ಕನ್ನಡ ಸಂಭ್ರಮ ಮಾಡಬೇಕಂತ. ಆದರೆ ಎಲ್ಲವನ್ನೇ ಬಯಸ್ಕೊಂಡು ಹೋಗೋಕೆ ನಿನ್ನಂಥ ದೋಸ್ತ ಸಿಕ್ಕಿರಲಿಲ್ಲ. ಎಲ್ಲರೂ ಹೋಗೋಣ ಅಂದಾಗ ಯಾರು ಸಪೋರ್ಟಿವ್ ಬರಲಿಲ್ಲ ನಮ್ಮ ಅಜ್ಜ. ಆದರೆ ಮಾಡ್ತೀನಿ ಅಂತ ನಿಂತಾಗ ಎಲ್ಲರೂ ನಮ್ಮೂರಾಗ. ಎಲ್ಲರಲ್ಲೂ ಒಬ್ಬ ನಾಯಕ ಇದ್ದೇ ಇರ್ತಾನೆ. ಅದನ್ನು ಸಮರ್ಥಿಸಿಕೊಳ್ಳೋ ದಿನ ಬಂದೇ ಬರುತ್ತೆ. ಆ ದಿನ ಅವರು ಬರ್ತಾರೆ. ಅವ್ರು ಬರೋ ದಾರಿಯಲ್ಲಿ ಒಂದು ಒಗ್ಗಟ್ಟಾದ ನಡೆ ಇದೆ. ಅವ್ರು ನಡೆಯೋ ದಾರಿಯಲ್ಲಿ ಒಂದು ಗಾಂಭೀರ್ಯ ಇದೆ. ಅವರಲ್ಲಿ ಅದೇ ಅಭಿಮಾನ ಇದೆ. ಅವ್ರು ಬರ್ತಾರೆ, ಬಂದೇ ಬರ್ತಾರೆ. ಅವರೇ ನನ್ನ ದೋಸ್ತಿಗಳು. ಜಾತಿ ಯಾವುದೇ ಆಗಿರಲಿ, ಭಾಷೆ ಯಾವುದೇ ಆಗಿರಲಿ, ಅವರ ಅಭಿಮಾನನೇ ನಮ್ಮ ಶಕ್ತಿ. ಇದೇ ತಿಂಗಳು 17ರಲ್ಲಿ ನಮ್ಮ ಜೈನ ಸಂಜೆ 4ರಿಂದ 7.